Hello students, let's work out one more contract costing problem in this video. This is also taken from your previous degree examination for 14 marks, and this is also a type of problem where you would be preparing contract account and balance sheet with necessary items. That means it is not possible for us to completely fill the items of balance sheet. The balance sheet will not tally. Only those items which should appear in the balance sheet will be shown on the either sides of the balance sheet. ಅಂದರೆ ಬ್ಯಾಲೆನ್ಸ್ ಶೀಟನ್ನು ಕಂಪ್ಲೀಟಾಗಿ ಟ್ಯಾಲಿ ಮಾಡುವಂತಹ ಸಮ್ ಅಲ್ಲ, ಕೇವಲ ಕೆಲವು ಐಟಮ್ಸು ಯಾವುದು ಬ್ಯಾಲೆನ್ಸ್ ಶೀಟ್ದಲ್ಲಿ ಬರಬೇಕು ಅದನ್ನು ಮಾತ್ರ ತೋರಿಸುವಂಥ ಒಂದು ಪ್ರಾಬ್ಲಮ್ ಇದು. 14 ಮಾರ್ಕ್ಸ್ಗೆ ಕೊಟ್ಟಿದ್ದಂಥ ಪ್ರಾಬ್ಲಮ್ ಇದು ನಿಮ್ಮ ಪ್ರೀವಿಯಸ್ ಎಕ್ಸಾಮಿನೇಷನ್ಗೆ. ನಾವು ಲೆಟ್ ಅಸ್ ಸಿ ದ ಕ್ವೆಶ್ಚನ್. ದ ಇಂಡಿಯನ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಅಂಡರ್ಟೇಕನ್ ದ ಕನ್ಸ್ಟ್ರಕ್ಷನ್ ಆಫ್ ಎ ಬ್ರಿಡ್ಜ್ ಓವರ್ ದ ರಿವರ್ ಯಮುನಾ ಫಾರ್ ಎ ಕಾರ್ಪೊರೇಷನ್. The value of the contract is 15 lakhs. Value of the contract is 15 lakhs. So 15 ಲಕ್ಷ ರೂಪಾಯಿ ಈ ಕಾಂಟ್ರಾಕ್ಟಿನ ಬೆಲೆ. ಟೋಟಲ್ ಪ್ರೈಸ್ ಆಫ್ ದಿ ಕಾಂಟ್ರಾಕ್ಟ್ ಅನ್ಬೋದು ಅಥವಾ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ. ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 15 ಲಕ್ಷಕ್ಕೆ ಈ ಇಂಡಿಯನ್ ಕನ್ಸ್ಟ್ರಕ್ಷನ್ ಕಂಪನಿ ಅನ್ನೋದು ರಿವರ್ ಯಮುನಾ ಮೇಲೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟನ್ನು ತಗೊಂಡಿದ್ದಾರೆ. ಸೊ ಇಟ್ಸ್ ಅ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. The value of the contract is, as I already told you, 15 lakhs. Subject to retention of 20% until 1 year after certified completion of the contract and final approval of the corporation's engineer. So, ಏನು ಹಾಗಂದ್ರೆ ರಿಟೆನ್ಷನ್ ಅಂದರೆ ಏನು ಅಂದರೆ ಕಾರ್ಪೊರೇಷನಿನ ಇಂಜಿನಿಯರು, ನಾವು ಅವ್ರನ್ನ ಆರ್ಕಿಟೆಕ್ಟ್ ಅಂತಲೂ ಕರಿತೀವಿ. ಆ ಆರ್ಕಿಟೆಕ್ಟ್ ಏನು ಮಾಡ್ತಾನೆ, ನಡೆದಿರುವಂತಹ ಒಂದು ಕೆಲಸವನ್ನು ಸರ್ಟಿಫೈ ಮಾಡ್ತಾನೆ. ಸೊ ಸರ್ಟಿಫೈ ಮಾಡಿದಂತಹ ಎಲ್ಲ ಕೆಲಸದ ವ್ಯಾಲ್ಯೂವನ್ನು ಕೂಡ ಅವರು ನಮಗೆ ಪೇಮೆಂಟನ್ನು ಮಾಡೋದಿಲ್ಲ. ಓನ್ಲಿ ದಟ್ ಪೋರ್ಷನ್ ಆಫ್ ದಿ ಅಮೌಂಟ್ ವಿಚ್ ಈಸ್ ನಾಟ್ ಪೇಯ್ಡ್ ಬೈ ದ ಕಾಂಟ್ರಾಕ್ಟಿ ಟು ದಿ ಕಾಂಟ್ರಾಕ್ಟಿ ಈವನ್ ಇಫ್ ದ ವರ್ಕ್ ಈಸ್ ಸರ್ಟಿಫೈಡ್, ಸಚ್ ಅಮೌಂಟ್ ವಿ ಕಾಲ್ ಇಟ್ ಆಸ್ ರಿಟೆನ್ಷನ್. ಟೆನ್ಷನ್ ತಗೋಬೇಡಿ. ನಾರ್ಮಲ್ ಆಗಿ ಏನು ಮಾಡ್ತೀವಿ, ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟು ವರ್ಕನ್ನು ಸರ್ಟಿಫೈ ಮಾಡ್ತಾನೆ. ಸರ್ಟಿಫೈ ಮಾಡಿರೋದರಲ್ಲಿ ಕಾಂಟ್ರಾಕ್ಟರ್ಗೆ ಅಮೌಂಟನ್ನು ಕೊಡ್ತಾನೆ. ಎಷ್ಟು ಅಮೌಂಟ್ ಕೊಡ್ತಾನೆ ಅಂದರೆ ಸರ್ಟಿಫೈ ಆಗಿರೋ ಎಲ್ಲ ಅಮೌಂಟು ಕೊಡೋದಿಲ್ಲ, ಒಂದು ಸ್ವಲ್ಪ ಅಮೌಂಟನ್ನು ಅವನೇ ಉಳಿಸ್ಕೊಳ್ತಾನೆ. ಸೊ ಇಲ್ಲಿ ಹೇಳ್ತಿದ್ದಾರೆ 20% ಅವನು ಉಳಿಸ್ಕೊಳ್ತಾನೆ. 20% ಅವನು ಉಳಿಸ್ಕೊಳ್ತಾನೆ ಅಂತಂದರೆ ರಿಮೈನಿಂಗ್ 80% ಕೊಟ್ಟು ಬಿಡ್ತಾನೆ. 80% ಈಸ್ ಕ್ಯಾಶ್ ರಿಸೀವ್ಡ್. ವರ್ಕ್ ಸರ್ಟಿಫೈಡಲ್ಲಿ 80% ಕ್ಯಾಶ್ ರಿಸೀವ್ಡು, ಉಳಿದಿರೋ 20% ರಿಟೆನ್ಷನ್ ಮನಿ. ಒಂದು ಈಕ್ವೇಷನ್ ಥರ ಅರ್ಥ ಮಾಡ್ಕೋಬೋದು. ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು ಕ್ಯಾಶ್ ರಿಸೀವ್ಡ್ ಪ್ಲಸ್ ರಿಟೆನ್ಷನ್ ಮನಿ. Cash received 80%, retention 20%, total 100% will be your work certified. Right. So, ಸರ್ಟಿಫೈ ಆಗಿರುವಂತಹ ಕೆಲಸದಲ್ಲಿ 20% ಅವನು ರಿಟೈನ್ ಮಾಡ್ತಾನೆ, ಉಳಿದಿರೋ 80% ಕೊಟ್ಬಿಡ್ತಾನೆ ಅಂತ ಅರ್ಥ. ದ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಆಸ್ ಶೋನ್ ಇನ್ ದ ಬುಕ್ಸ್ ಆನ್ 30th June 2015. ಯಾವುದಕ್ಕೂ ಡೇಟ್ ಒಂಚೂರು ಜ್ಞಾಪಕ ಇಟ್ಕೊಂಡಿರಿ. ಸೊ 30th June 2015ಗೆ ಈ ಒಂದು ಪೊಸಿಷನನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ದಿ ಐಟಮ್ಸ್ ಒನ್ ಬೈ ಒನ್. ಲೇಬರ್ ಆನ್ ಸೈಟ್ 4,05,000. ಓಕೆ, ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ದಿ ಪರ್ಪಸ್ ಆಫ್ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ವಿತ್ ದಿಸ್ ಅಮೌಂಟ್. ಲೇಬರ್ ಅಥವಾ ವೇಜಸ್ ಯಾವುದೇ ಆಗಲಿ, ಇದು ಕಾಂಟ್ರಾಕ್ಟಿಗೆ ಆಗಿರುವಂತಹ ಎಕ್ಸ್ಪೆಂಡಿಚರು. ಇದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಮೆಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ ಅಂದರೆ ಸೈಟ್ಗೆ ಕಳಿಸಿರುವಂತಹ ಮೆಟೀರಿಯಲ್ಸು. ಸೈಟಲ್ಲಿ ಕನ್ಸ್ಟ್ರಕ್ಷನ್ ನಡಿಬೇಕು. ಈಗ ಯಮುನಾ ನದಿಯ ಮೇಲೆ ಬ್ರಿಡ್ಜನ್ನು ಕಟ್ತಿದ್ದಾರೆ ಅಂತಂದರೆ ಆಫೀಸ್ ಒಳಗಡೆ ಕೂತ್ಕೊಂಡು ಕಟ್ಟೋಕ್ಕಾಗತ್ತಾ? ನದಿ ಹತ್ರ ಹೋಗಿನೇ ಕಟ್ಟಬೇಕು. ಸೊ ಆ ಕಟ್ಟೋದಕ್ಕಲ್ಲಿ ಮೆಟೀರಿಯಲ್ಸ್ ಬೇಕು ಅಂದರೆ ಮೆಟೀರಿಯಲ್ಸ್ ಶುಡ್ ಬಿ ಸೆಂಟ್ ಟು ದಿ ಕನ್ಸ್ಟ್ರಕ್ಷನ್ ಸೈಟ್. ಸೊ ಮೆಟೀರಿಯಲ್ಸ್ ಡೈರೆಕ್ಟ್ಲಿ ಸೆಂಟ್ ಟು ದ ಸೈಟು 4,20,000. ಇಟ್ ಈಸ್ ಆಲ್ಸೋ ಎನ್ ಎಕ್ಸ್ಪೆಂಡಿಚರ್ ದಟ್ ಶುಡ್ ಬಿ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ಮೆಟೀರಿಯಲ್ಸು
ಲೇಬರು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ದೆನ್ ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್, ದಿಸ್ ಆಲ್ಸೋ ಶುಡ್ ಬಿ ಡೆಬಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ದಯವಿಟ್ಟು ಈ ಎರಡು ಟೈಪ್ ಆಫ್ ಮೆಟೀರಿಯಲ್ಸನ್ನು ಅರ್ಥ ಮಾಡ್ಕೊಳ್ಳಿ. ಲೆಟ್ ಮಿ ಟೆಲ್ ಯು, ದಿಸ್ ಈಸ್ ದ ಯಮುನಾ ರಿವರ್, ಲೆಟ್ ಅಸ್ ಸೇ. On this we are constructing a bridge. So this is the office of the Indian Construction Company. Indian Construction Company ಆಫೀಸ್ ಇದು. ಇಲ್ಲ ಅವರು ಗೋಡೌನ್ ಇದೆ, ವೇರ್ ಹೌಸ್ ಅಥವಾ ಗೋಡೌನ್. ಇವರು ಗೂಡ್ಸನ್ನು ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಅಂತಂದರೆ, ಇಲ್ಲೊಂದು ಶಾಪ್ ಇದೆ ಅಥವಾ ಅಲ್ಲೊಂದು ಕಂಪನಿ ಇದೆ, ಸಪ್ಲೈಯರ್ಸ್ ಇವರು, ಅಲ್ಲಿಂದ ಗೂಡ್ಸನ್ನು ಇವರು ಪರ್ಚೇಸ್ ಮಾಡ್ತಾರೆ. ಯಾರು? ಇಂಡಿಯನ್ ಕನ್ಸ್ಟ್ರಕ್ಷನ್ ಕಂಪನಿ ಅವರು. ಸೊ ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡಿದ ಮೇಲೆ ಇಲ್ಲಿ ಗೋಡೌನಲ್ಲಿ ಇವರಿಗೆ ಬ್ರಿಕ್ಸು, ಸಿಮೆಂಟು, ಐರನ್ನು, ಇನ್ನೊಂದು ಏನೇನು ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಇದೆಯಲ್ಲ, ಇದನ್ನು ಮೆಟೀರಿಯಲ್ಸು ಫ್ರಮ್ ಸ್ಟೋರ್ಸ್, ಇದು ಸ್ಟೋರ್ಸು. ಸೊ ಸ್ಟೋರಿಂದ ಈ ಕನ್ಸ್ಟ್ರಕ್ಷನ್ ನಡೆಯುವಂಥ ಜಾಗಕ್ಕೆ ಕಳಿಸ್ತಾರೆ. ಅದೇ ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸು. ಇನ್ನು ಕೆಲವು ಮೆಟೀರಿಯಲ್ಸು ಇವ್ರ ಹತ್ರ ಇರೋದಿಲ್ಲ, ಅದನ್ನು ಡೈರೆಕ್ಟಾಗಿ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಇವ್ರಿಗೆ ಹೇಳಿಬಿಡ್ತಾರೆ, ಏನಂತ ಹೇಳ್ತಾರೆ ನೋಡಿ, ಮೆಟೀರಿಯಲ್ಸನ್ನು ನಮ್ಮ ಗೋಡೌನ್ಗೆ ಕಳಿಸ್ಬೇಡಿ, ಈ ಕನ್ಸ್ಟ್ರಕ್ಷನ್ ಸೈಟ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವನು ಮೆಟೀರಿಯಲ್ ಡೈರೆಕ್ಟ್ ಟು ಸೈಟ್ ಅಂತ ಹೇಳ್ತಾನೆ. ಸೊ ಡೈರೆಕ್ಟಾಗಿ ಸೈಟ್ ಹತ್ರ ಕಳಿಸ್ಬಿಡಿ ಮೆಟೀರಿಯಲ್ಸು ಅಂತ ಹೇಳ್ತಾನೆ. ಸೊ ಇಲ್ಲಿಂದ ಬಂದಿರೋ ಮೆಟೀರಿಯಲ್ಸು ಇಲ್ಲಿ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾರೆ, ಸ್ಟೋರಿಂದ ಬಂದಿರೋ ಮೆಟೀರಿಯಲ್ಸು ಕೂಡ ಇಲ್ಲಿ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ಎರಡನ್ನೂ ಕೂಡ ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. Materials directly purchased from the supplier to the contract site should be debited. Materials issued from the stores to the contract should also be debited. Then the next item, hire and use of plant. Hire and use of plant. Very careful here. This is not the value of the plant. Idu ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಅಲ್ಲ, ಇದೇನಿದು? ಹೈಯರ್ ಆ್ಯಂಡ್ ಯೂಸ್ ಆಫ್ ಪ್ಲ್ಯಾಂಟ್. ಹೈಯರ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಹೈಯರ್? ಬಾಡಿಗೆ. ಒಂದು ಪ್ಲ್ಯಾಂಟನ್ನು ಬಾಡಿಗೆಗೆ ತೊಗೊಂಡಿದ್ದಾರೆ. ಸೊ ಬಾಡಿಗೆಗೆ ತೊಗೊಂಡಿದ್ದಾರೆ ಅಂತಂದರೆ ದಟ್ ಈಸ್ ಫುಲ್ಲಿ ಎಕ್ಸ್ಪೆಂಡಿಚರ್, ಕಂಪ್ಲೀಟಾಗಿ ಅದು ಎಕ್ಸ್ಪೆಂಡಿಚರ್, ಅದರಲ್ಲಿ ಡಿಪ್ರಿಸಿಯೇಷನ್ ಬರೋದೇ ಇಲ್ಲ. ಯಾಕೆಂದರೆ ಪ್ಲ್ಯಾಂಟು ನಮ್ಮ ಸ್ವಂತ ಅಲ್ಲ. ಯಾವಾಗ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ, ಪ್ಲ್ಯಾಂಟು ನಮ್ಮ ಸ್ವಂತ ಆದರೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡ್ತೀವಿ. ಇಲ್ಲಿ ಪ್ಲ್ಯಾಂಟು ನಮ್ಮ ಸ್ವಂತದ್ದಲ್ಲ, ಬಾಡಿಗೆ, HIRE, ಹೈಯರ್ ಪರ್ಚೇಸಲ್ಲಿ ನೋಡಿರ್ತೀರಲ್ಲ ನೀವು. ಹೈಯರ್ ಅಂದರೆ ಬಾಡಿಗೆಗೆ ತಂದಿರುವಂತಹ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಅದು ಕಂಪ್ಲೀಟಾಗಿ ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಆಗಬೇಕು. ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಆಗಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಉಳಿಯೋದಿಲ್ಲ. ಬಿಕಾಸ್ ಇಲ್ಲಿ ಕೊಟ್ಟಿರೋದು ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಅಲ್ಲ, ಪ್ಲ್ಯಾಂಟಿಗೆ ಕೊಟ್ಟಂತಹ ಬಾಡಿಗೆ. ಪ್ಲ್ಯಾಂಟಿಗೆ ಕೊಟ್ಟಂತಹ ಬಾಡಿಗೆ, ದಟ್ ಈಸ್ ಅನ್ ಎಕ್ಸ್ಪೆಂಡಿಚರ್, ಔಟ್ ಆ್ಯಂಡ್ ಔಟ್ ಎಕ್ಸ್ಪೆಂಡಿಚರ್, ದಟ್ ಶುಡ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ದಟ್ ಆಲ್ಸೋ ಶುಡ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಜನರಲ್ ಓವರ್ ಹೆಡ್ ಅಲೋಕೇಟೆಡ್ ಟು ದಿ ಕಾಂಟ್ರಾಕ್ಟ್, ದಟ್ ಆಲ್ಸೋ ಶುಡ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್. ಜನರಲ್ ಓವರ್ ಹೆಡ್ ಅಂದರೆ ಏನೂ ಇಲ್ಲ, ಜನರಲ್ ಎಕ್ಸ್ಪೆಂಡಿಚರ್. ಓವರ್ ಹೆಡ್ ಅಂದ್ರೇ ಎಕ್ಸ್ಪೆನ್ಸಸ್ ಅಲ್ವಾ. ಸೊ ಜನರಲ್ ಎಕ್ಸ್ಪೆನ್ಸಸ್ ಟು ದಿ ಕಾಂಟ್ರಾಕ್ಟ್, ದಟ್ ಆಲ್ಸೋ ಶುಡ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್ಸ್. ಸೊ ಈ ಎಲ್ಲ ಐಟಮ್ಸು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಆಗ್ತದೆ. ಈ ಕಡೆ ಏನೇನು ಐಟಮ್ಸ್ ಇದೆ ಇಲ್ಲಿ ನೋಡಿ, ಒಂದ್ಸಲ ಜಸ್ಟ್ ಒಂದು ಡಿಮಾರ್ಕೇಶನ್ ಹಾಕ್ಬಿಡ್ತೀನಿ. ಸೊ ಆಲ್ ದೀಸ್ ಐಟಮ್ಸ್ ಆರ್ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ದೆನ್ ಕಮ್ ಟು ದಿ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ June 30th, 2015. June 30th ಅಂದರೆ ಏನು? ಕಾಂಟ್ರಾಕ್ಟ್ ಅಕೌಂಟ್ಸ್ ಆಫ್ ಬುಕ್ಸ್ ಕ್ಲೋಸ್ ಮಾಡೋವಂತಹ ಟೈಮಿಗೆ ಅನ್ಯೂಸ್ಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇದು. ಇದನ್ನು ನಾವೇನು ಮಾಡಬೇಕು? ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ತೋರಿಸ್ಬೇಕು, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಅಂತ ಹೇಳಿ ತೋರಿಸ್ಬೇಕು. ಯಾಕೆ? ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಅಟ್ ದ ಎಂಡ್ ಆಫ್ ದ ಇಯರ್, ದಟ್ ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಅನ್ಯೂಸ್ಡ್ ಮೆಟೀರಿಯಲ್ಸ್. ಈಗ ಇಲ್ಲಿ ಸ್ಟೋರಿಂದ ಮೆಟೀರಿಯಲ್ಸ್ ಕಳಿಸಿರ್ತೀವಿ ಅಥವಾ ಹೊರಗಡೆಯಿಂದ ಮೆಟೀರಿಯಲ್ಸ್ ಬಂದಿರುತ್ತೆ, ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಎಂಡ್ ಆಫ್ ದ ಇಯರ್ ಬಂದಾಗ ಒಂದು ಸ್ವಲ್ಪ ಮೆಟೀರಿಯಲ್ಸು ಯೂಸ್ ಆಗದಿರೋ ಉಳ್ಕೊಂಡಿರುತ್ತಲ್ಲ, ಅದೇ ಮೆಟೀರಿಯಲ್ಸ್ ಆನ್ ಹ್ಯಾಂಡು. ಸೊ ಅದನ್ನು ನಾವು ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಇಯರ್ ಯೂಸ್ ಮಾಡ್ಕೊಳ್ತಾರೆ, ಬಟ್ ಈಗ ಸದ್ಯಕ್ಕೆ ಅದು ಅನ್ಯೂಸ್ಡ್ ಮೆಟೀರಿಯಲ್ಸ್. ದೆನ್ ವೇಜಸ್ ಅಕ್ರೂಡ್ ಆನ್ June 30th, 2015, 7,800. ಅಕ್ರೂಡ್ ವೇಜಸ್
ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇನ್ಕರ್ಡ್ ಬಟ್ ನಾಟ್ yet paid. So it is an expenditure. This should be debited to the contract account. At the same time, this will become a liability for the company. This will also appear on the liabilities side of the balance sheet. ಇಲ್ಲಿ ನೋಡಿ, ಇಲ್ಲೊಂದು ಲೇಬರ್ ಇದೆ 4,05,000. ಆ ಲೇಬರನ್ನು ಪೇಮೆಂಟ್ ಮಾಡಿ ಆಗೋಗಿದೆ. ಇಲ್ಲೊಂದು ವೇಜಸ್ ಇದೆಯಲ್ಲ, ಇದು ಕೂಡ ವೇಜಸ್ ಇನ್ಕರ್ಡ್ ಬಟ್ ನಾಟ್ ಎಟ್ ಪೇಯ್ಡ್, ಇನ್ನೂ ಪೇಮೆಂಟ್ ಆಗಿಲ್ಲ, ನಾಟ್ ಎಟ್ ಪೇಯ್ಡ್. ಔಟ್ಸ್ಟ್ಯಾಂಡಿಂಗ್, ಅಕ್ರೂಡ್ ಅಂದರು ಔಟ್ಸ್ಟ್ಯಾಂಡಿಂಗ್ ಅಂದರು ಒಂದೇ. ಸೊ ಇದು ನಮ್ಮ ಲಯಬಿಲಿಟಿ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಆಗಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಅಂತ ಹೇಳಿ ತೋರಿಸ್ಬೇಕು. ಆ್ಯಂಡ್ the next one, direct expenses accrued on June 30th, 2015. This is also an expenditure that should be shown on the debit side of the contract account, and also that should be shown as liability on the balance sheet. Accrued wages, direct expenses accrued ಎರಡೂ ಕೂಡ ಬ್ಯಾಲೆನ್ಸ್ ಶೀಟಲ್ಲೂ ತೋರಿಸ್ಬೇಕು, ಕಾಂಟ್ರಾಕ್ಟ್ ಅಕೌಂಟ್ಗೂ ಸಹ ಡೆಬಿಟ್ ಆಗಬೇಕು. ವರ್ಕ್ ನಾಟ್ ಎಟ್ ಸರ್ಟಿಫೈಡ್, ಅನ್ಸರ್ಟಿಫೈಡ್ ವರ್ಕ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ಅನ್ನೋ ಹೆಡ್ಡಿಂಗ್ ಕೆಳಗಡೆ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ಎರಡು ಐಟಮ್ಸ್ ತೋರಿಸ್ತೀವಲ್ಲ, ಅಲ್ಲಿ ತೋರಿಸೋದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಅಸೆಟ್ ಸೈಡು ನಿಮಗೆ ಅನ್ಸರ್ಟಿಫೈಡ್ ವರ್ಕ್ ಅನ್ನೋದು ಬರುತ್ತೆ. ದೆನ್ ಅಮೌಂಟ್ ಸರ್ಟಿಫೈಡ್ ಬೈ ದ ಕಾರ್ಪೊರೇಷನ್ಸ್ ಇಂಜಿನಿಯರ್. ಅಮೌಂಟ್ ಸರ್ಟಿಫೈಡ್ ಬೈ ದ ಕಾರ್ಪೊರೇಷನ್ಸ್ ಇಂಜಿನಿಯರ್ ಅಂದರೆ ಏನೂ ಇಲ್ಲ, ವರ್ಕ್ ಸರ್ಟಿಫೈಡ್. This also should appear on the credit side of contract account, and also that should be shown as asset on the balance sheet. Clear? ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡೂ ಕೂಡ ಕಾಂಟ್ರಾಕ್ಟ್ ಅಕೌಂಟಲ್ಲೂ ಕ್ರೆಡಿಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರುತ್ತೆ. ದೆನ್ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್. ಕ್ಯಾಶ್ ರಿಸೀವ್ಡ್ ಇದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಲ್ಲೂ ಬರೋದಿಲ್ಲ, ಬ್ಯಾಲೆನ್ಸ್ ಶೀಟಲ್ಲೂ ಬರೋದಿಲ್ಲ. ಇದು ಬರೋದು ಎಲ್ಲಿ? ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ 8,80,000 ರಿಸೀವ್ ಮಾಡ್ಕೊಳ್ತೀವಿ, ಅದನ್ನು ಬ್ಯಾಲೆನ್ಸ್ ಮಾಡಿ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಕಾಂಟ್ರಾಕ್ಟಿ ಅಕೌಂಟಲ್ಲಿ ಒಂದೇ ಐಟಮ್, ಅವನಿಂದ ಬಂದಿರುವಂಥ ಕ್ಯಾಶನ್ನು ಮಾತ್ರ ರಿಸೀವ್ ಮಾಡ್ಕೊಳ್ತೀವಿ. ಮತ್ತು ಈ ಕ್ಯಾಶ್ ರಿಸೀವ್ಡ್ ಬೇರೆ ಎಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತಂದರೆ, ನೋಷನಲ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತಹ ಟೈಮಲ್ಲಿ ಒಂದು ಫಾರ್ಮುಲಾನ ಬಳಸ್ತೀವಲ್ಲ ನಾವು, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ ಅಂತ ಅಲ್ಲೊಂದು ಸಲ ಯೂಸ್ ಮಾಡ್ತೀವಿ. ಈ ಕ್ಯಾಶ್ ರಿಸೀವ್ಡು ಮತ್ತು ವರ್ಕ್ ಸರ್ಟಿಫೈಡು 8,80,000 ಕ್ಯಾಶ್ ರಿಸೀವ್ಡು, 11 lakhs ವರ್ಕ್ ಸರ್ಟಿಫೈಡ್. ಸೊ ಕೊಟ್ಟಿರುವಂತಹ ಐಟಮ್ಸ್ ಎಲ್ಲನೂ ಒಂದು ಸಲ ನೋಡ್ಕೊಂಡ್ಬಿಟ್ಟಿದ್ದೀವಿ, ಯಾವ್ದು ಏನೇನು ಎಲ್ಲೆಲ್ಲಿ ಬರಬೇಕು ಅಂತ. ಈಗ ಜಸ್ಟ್ ಕ್ವಶನ್ ಈಸ್ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟೀಸ್ ಅಕೌಂಟ್ ಆ್ಯಂಡ್ ಶೋ ಹೌ ಇಟ್ ವುಡ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ವಿಲ್ ಗೋ ಟು ದಿ ಸೊಲ್ಯೂಷನ್ ಪಾರ್ಟ್. First, let us prepare the contract account for the year ending 30th June 2015. ಡೆಬಿಟ್ ಸೈಡಲ್ಲಿ ಆಲ್ಮೋಸ್ಟ್ ನಮಗೆ ಕ್ವಶನಲ್ಲಿ ಆಗಲೇ ನಾನು ಹೇಳಿದಂಥ ಎಲ್ಲ ಐಟಮ್ಸು ಒಂದೊಂದಾಗಿ. ಮೆಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ 4,20,000, ವೆರಿ ಗುಡ್. ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್, ಎಸ್ 81,200 ಡೆಬಿಟ್ ಮಾಡಬೇಕು. ಲೇಬರು 4,05,000, ಎಸ್. ಹೈಯರ್ ಆ್ಯಂಡ್ ಯೂಸ್ ಆಫ್ ಪ್ಲಾಂಟು 12,100 ಡೆಬಿಟ್, ವೆರಿ ಗುಡ್. General expenses 37,100, wages accrued 7,800, direct expenses 23,000, direct expenses accrued 1,600. Yes, perfect ಆಗಿ ಎಲ್ಲ ಎಕ್ಸ್ಪೆನ್ಸಸ್ಸು ಆಲ್ರೆಡಿ ಇನ್ಕರ್ಡ್ ಎಕ್ಸ್ಪೆನ್ಸಸ್ಸು ಮತ್ತು ಅಕ್ರೂಡ್ ಇದ್ರೂ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬರಲೇಬೇಕು. ಸೊ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಹಾಕ್ಕೊಂಡಿದ್ದಾಗಿದೆ. ಈಗ ಕ್ರೆಡಿಟ್ ಸೈಡ್ ಬಂದ್ಬಿಡಿ. ಕ್ರೆಡಿಟ್ ಸೈಡಲ್ಲಿ ನಿಮಗೆ ಮೆಟೀರಿಯಲ್ಸ್ ಆನ್ ಹ್ಯಾಂಡ್, unused closing stock of materials lying at the site at the end of the accounting period. ವರ್ಷದ ಕೊನೆಯಲ್ಲಿ ಸೈಟಿನಲ್ಲಿ ಬಳಕೆಯಾಗದೆ ಉಳಿಕೆಯಾಗಿರುವಂತಹ ಮೆಟೀರಿಯಲ್ಸು. Closing stock of unused materials lying at site at the end of the year.
that should be credited, and also that will go to balance sheet alva. So materials on hand 6300. next work in progress ಅನ್ನೋ ಹೆಡಿಂಗ್ ಅಲ್ಲಿ ನಾವು ಸರ್ಟಿಫೈಡ್ ವರ್ಕು 11 ಲಕ್ಷ, ಅನ್ಸರ್ಟಿಫೈಡ್ ವರ್ಕು 16,500 ಎರಡೂ ಕೂಡ ಕ್ವಶನ್ ಅಲ್ಲಿ ಇತ್ತು, ತಗೊಂಡು ಬಂದಿಲ್ಲಿ ಹಾಕೊಂಡು ಬಿಟ್ಟಿದ್ದೀವಿ. ನಾವು ಯಾವ ಕಡೆ ಜಾಸ್ತಿ ಇದೆ ಅಂತ ನೋಡಿ. ಇಟ್ ಲುಕ್ಸ್ ಲೈಕ್ ಕ್ರೆಡಿಟ್ ಸೈಡ್ ಯು ಹ್ಯಾವ್ 11,02,800 11,02,800. ಒಂದು ಸ್ವಲ್ಪ ಟೋಟಲ್ ಏನೋ ಮಿಸ್ ಆಗಿದೆ ನೋಡಿ, ಒಂದು 0 ಎಕ್ಸ್ಟ್ರಾ ಇದ್ದಂಗಿದೆ. ದಟ್ ಶುಡ್ ಕಮ್ ಟು 800 66 12 1 2 11,22,000. ದಟ್ ಶುಡ್ ಬಿ, ಅದೇನಾಗಿದೆ ಆ 0 ಬರಬಾರ್ದಲ್ಲಿ, 0 ಹೋಗಮ್ಮ ಬೇಡ ನೀನು. ಎಸ್, ಓಕೆ, 11,22,800 11,22,800. ಸೊ ಈಗ ಬ್ಯಾಲೆನ್ಸಿಂಗ್ ಫಿಗರ್ ನೋಡಿ. ಈಗ ಬ್ಯಾಲೆನ್ಸಿಂಗ್ ಫಿಗರು ಅಕೌಂಟನ್ನು ಬ್ಯಾಲೆನ್ಸ್ ಮಾಡಿ 11,22,800 ಇಂದ ಈ ಕಡೆ ಎಲ್ಲ ಲೆಸ್ ಮಾಡಿಕೊಂಡ್ರೆ ನಿಮಗೆ ಬರುವಂಥದ್ದು ನೋಷನಲ್ ಪ್ರಾಫಿಟ್ 1,35,000. notional profit to notional profit carried down 1,35,000. the same amount ಮತ್ತೆ ಈ ಕಡೆಗೆ ತಗೊಂಡು ಬನ್ನಿ, by notional profit brought down ಅಂತ ತಗೊಂಡು ಬನ್ನಿ, by notional profit brought down 1,35,000. ಈಗ ಈ ನೋಷನಲ್ ಪ್ರಾಫಿಟಿಂದ ಎಷ್ಟು ಅಮೌಂಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಎಷ್ಟು ಅಮೌಂಟನ್ನು ರಿಸರ್ವ್ ಆಗಿ ಇಡಬೇಕು ಅನ್ನೋದಕ್ಕೆ ಕಂಪ್ಲೀಷನ್ ಆಫ್ ದ ಕಾಂಟ್ರಾಕ್ಟನ್ನು ನೋಡಬೇಕಾಗತ್ತೆ. ಒಂದು ಸಲ ಕ್ವಶನ್ಗೆ ಬನ್ನಿ. ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಕಾಂಟ್ರಾಕ್ಟು? 15 ಲಕ್ಷ. ಸರ್ಟಿಫೈಡ್ ವರ್ಕ್ ಎಷ್ಟು? 11 ಲಕ್ಷ. ಸೊ 15 ವರ್ಷದ ಕಾಂಟ್ರಾಕ್ಟಲ್ಲಿ 15 ಲಕ್ಷ ರೂಪಾಯಿಗಳ ಕಾಂಟ್ರಾಕ್ಟಲ್ಲಿ 11 ಲಕ್ಷ ರೂಪಾಯಿಗಳ ಕಾಂಟ್ರಾಕ್ಟು ಮುಗಿದು ಹೋಗಿದೆ ಅಂತಂದರೆ ಎಷ್ಟು ಪರ್ಸೆಂಟೇಜು ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 11 lakhs ಡಿವೈಡೆಡ್ ಬೈ 15 lakhs ಇಂಟು 100 ಅಂತ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅನ್ನೋದನ್ನು ಒಂಚೂರು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಸೊ ದಟ್ ಯು ವಿಲ್ ಸಿ ದಿ ಅಮೌಂಟ್ ಆಫ್ ವರ್ಕ್ ಕಂಪ್ಲೀಟೆಡ್. ದಟ್ ಶುಡ್ ಬಿ 11/15 ಅಂತಂದರೆ ಆಲ್ಮೋಸ್ಟ್ 73% ಆಫ್ ದಿ 73.33% ಆಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್. ಸೊ 73% ಆಫ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಅಂದರೆ ಎಷ್ಟು ಅಮೌಂಟ್ ಆಫ್ ಪ್ರಾಫಿಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು? ವಿ ನೋ ದ ಫಾರ್ಮುಲಾ ಫ್ರಮ್ 50 to 90%. 50ರಿಂದ 90%ವರೆಗೆ ವರ್ಕು ಕಂಪ್ಲೀಷನಲ್ಲಿದ್ದರೆ 2/3 ಆಫ್ ದ ನೋಷನಲ್ ಪ್ರಾಫಿಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. 50%ಗಿಂತ ಕಡಿಮೆ ಆಗಿದ್ದರೆ ವರ್ಕು 1/3 ಮಾಡಬೇಕು. 25%ಗಿಂತ ಕಡಿಮೆ ಕಂಪ್ಲೀಟ್ ಆಗಿದ್ದರೆ ವರ್ಕು ನೋ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್. 90%ಗಿಂತ ಜಾಸ್ತಿ ಕಂಪ್ಲೀಟ್ ಆಗಿದ್ದರೆ ವರ್ಕು ಎಸ್ಟಿಮೇಟೆಡ್ ಪ್ರಾಫಿಟನ್ನು ತಗೋಬೇಕು. ಯು ಡೋಂಟ್ ವರಿ ಅಬೌಟ್ ಎಸ್ಟಿಮೇಟೆಡ್ ಪ್ರಾಫಿಟ್, ದಟ್ಸ್ ನಾಟ್ ದೇರ್ ಇನ್ ಅವರ್ ಸಿಲೆಬಸ್. ಬಟ್ ಹವೆವರ್ ಯು ವಿಲ್ ಗೆಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ 1/3, 2/3, sometimes below 25% ಆಲ್ಸೋ ಬಂದರೆ ಬರ್ಬೋದು. ಆ್ಯಂಡ್ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸು 100% ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸು ಬರ್ಬೋದು. ಆವಾಗ ನೋಷನಲ್ ಪ್ರಾಫಿಟ್ ಬರೋದಿಲ್ಲ, ಎಂಟೈರ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಥರದ ಪ್ರಾಬ್ಲಮ್ಸು ನಾನು ನಿಮಗೆ ಮಾಡಿಸಿದ್ದೇನೆ. ರೈಟ್. ಸೊ ಔಟ್ ಆಫ್ ದಿಸ್ 1,35,000 ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಷ್ಟು ಟ್ರಾನ್ಸ್ಫರ್ ಆಗಬೇಕು ಅನ್ನೋದು 1,35,000 ನೋಷನಲ್ ಪ್ರಾಫಿಟ್ ಇಂಟು 2/3, ದಟ್ ಈಸ್ 2/3, into cash received 8,80,000 divided by work certified 11 lakhs. Calculate ಮಾಡಿದ್ರೆ you should get 72,000 ಬರಬೇಕು ನಿಮಗೆ. ಸೊ 72,000 is the amount of profit transferred. ಇದು ಮತ್ತೆ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ದೆನ್ ಉಳಿದಿರೋದು ರಿಸರ್ವು. ಸೊ ಟೋಟಲ್ 1,35,000 ಬ್ಯಾಲೆನ್ಸ್ ಆಗಿಬಿಡುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋ ಪ್ರಾಫಿಟು 72,000. ರಿಸರ್ವ್ WIP ರಿಸರ್ವ್ ಬಂದ್ಬಿಟ್ಟು 63,000. That's the end of contract account. Proceed further. Contractee account. Contractee account very simple. ಒಂದೇ ಒಂದು ಎಂಟ್ರಿ ಬರುತ್ತೆ ಅಂತ ಹೇಳಿದ್ದೆ. ನಮಗೆ ಕ್ಯಾಶ್ ಎಷ್ಟು ಬಂದಿದೆ? 8,80,000. ಬೈ ಕ್ಯಾಶ್ ಅಕೌಂಟ್ 8,80,000 ಅಂತ ಕ್ರೆಡಿಟ್ ಸೈಡಲ್ಲಿ ಒಂದು ಎಂಟ್ರಿ ಹಾಕ್ಬಿಟ್ಟು ಟು ಕಾಂಟ್ರಾಕ್ಟ್ ಅಕೌಂಟ್ ಅಥವಾ ಬ್ಯಾಲೆನ್ಸ್. ಟು ಕಾಂಟ್ರಾಕ್ಟ್ ಅಕೌಂಟ್ ಅಂದರೂ ನಡೆಯುತ್ತೆ, ಟು ಬ್ಯಾಲೆನ್ಸ್ ಅಂದರೂ ನಡೆಯುತ್ತೆ. ಕ್ಲೋಸ್ ಮಾಡಿಬಿಟ್ರೆ ಮುಗಿದೋಯ್ತು ಕಾಂಟ್ರಾಕ್ಟೀಸ್ ಅಕೌಂಟ್. ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ಬೇರೆ ಏನು ಬರೋದಿಲ್ಲ. ಕ್ಯಾಶ್ ರಿಸೀವ್ಡು ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಅಥವಾ ಕಾಂಟ್ರಾಕ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಅಷ್ಟು ಬಿಟ್ಟು ಏನು ಬರೋದಿಲ್ಲ. ದೆನ್ ಬ್ಯಾಲೆನ್ಸ್ ಶೀಟ್ ಒಂದು ಸಲ ನೋಡ್ಕೊಂಬಿಡೋಣ. ಬ್ಯಾಲೆನ್ಸ್ ಶೀಟು ನಿಮಗೆ
ವೇಜಸ್ ಅಕ್ರೂಡ್ 7,80,000 వారిని ఏషాలు చాలా అయిపోయింది. ఓకే, సో వాట్ ఈస్ దట్ ఈస్ 7,800 7,800 ఎవడబ్బ సొమ్మేం పోలు వేసుకొని చెప్పి వేసుకుని డ్రైవర్. సో 7,800 ಈಸ್ ದ ಅಮೌಂಟ್ ಆಫ್ ವೇಜಸ್ ಅಕ್ರೂಡ್ ಒಂದು ಅಮೌಂಟ್ ಆಯಿತು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ 1,600. ಇದರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನಾವು ತೊಗೊಂಡು ಬಂದಿರೋ ಅಮೌಂಟ್ ಎಷ್ಟಿದೆ 72,000. ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. 72,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರೋ ಪ್ರಾಫಿಟ್ಟು 72,000. ಅದಷ್ಟು ಕೂಡ ಲಯಬಿಲಿಟೀಸ್ ಸೈಡಲ್ಲಿ. ಅಸೆಟ್ ಸೈಡ್ಗೆ ಬನ್ನಿ. ಅಸೆಟ್ ಸೈಡಲ್ಲಿ ವರ್ಕ್ ಸರ್ಟಿಫೈಡ್ 11 lakhs ಜೊತೆಗೆ ವರ್ಕ್ ಅನ್ಸರ್ಟಿಫೈಡು ಎರಡು ಆ್ಯಡ್ ಮಾಡಿಕೊಂಡು 11,16,500. ಅದರಲ್ಲಿ ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡಿ ರಿಸರ್ವನ್ನು ಲೆಸ್ ಮಾಡ್ಕೊಳ್ಳಿ, ಅಷ್ಟು ಬರುತ್ತೆ. ಇದ್ರ ಜೊತೆಗೆ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಎಷ್ಟಿದೆ 6,300 ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಅದು ಎಂಟ್ರಿ ಆಗಬೇಕು. ಅದ್ರ ಜೊತೆಗೆ ಇನ್ನೇನಾದ್ರು ಇದೆಯಾ? ಅಕ್ರೂಡ್ ವೇಜಸ್ ಅಕ್ರೂಡ್ ಎಕ್ಸ್ಪೆನ್ಸಸ್ ಎರಡೂ ಆಗಿದೆಯಲ್ಲ? ಎಸ್ ಆಗಿದೆ. ಈ ಕಡೆ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಒಂದು ಬಿಟ್ಟು ಹೋಗಿದೆ. ರೈಟ್, ಸೊ ದಟ್ಸ್ ಇಟ್. ಬ್ಯಾಲೆನ್ಸ್ ಶೀಟ್ ಏನು ಟ್ಯಾಲಿ ಆಗೋದಿಲ್ಲ. ಯಾವ್ಯಾವ ಐಟಮ್ ಬರಬೇಕೋ ಅಷ್ಟು ಬಂದರೆ ಸಾಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ನೀವು ಈ ಪಾರ್ಟನ್ನು ಕರೆಕ್ಟಾಗಿ ಮಾಡಬೇಕು ಅಂತ. ಈ ಪಾರ್ಟ್ ಇದೆಯಲ್ಲ, ದಿಸ್ ಪಾರ್ಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಬ್ಯಾಲೆನ್ಸ್ ಶೀಟ್. ಆ ಈಕ್ವೇಷನ್ ಒಂದ್ಸಲ ಜ್ಞಾಪಕ ಇಟ್ಕೊಳ್ಳಿ. ವರ್ಕ್ ಸರ್ಟಿಫೈಡು ವರ್ಕ್ ಅನ್ಸರ್ಟಿಫೈಡು ಎರಡು ಆ್ಯಡ್ ಮಾಡಿಕೊಂಡು ಅದರಿಂದ ಕ್ಯಾಶ್ ರಿಸೀವ್ಡು ಮತ್ತು ರಿಸರ್ವು ಲೆಸ್ ಮಾಡ್ಕೋಬೇಕು. ಕ್ಯಾಶ್ ರಿಸೀವ್ಡ್ ಯಾವುದು? ಕಾಂಟ್ರಾಕ್ಟಿಯಿಂದ ಬರುತ್ತಲ್ಲ, ಅದು ಕ್ಯಾಶ್ ರಿಸೀವ್ಡು 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ರಲ್ಲ ಅದು. ಆ್ಯಂಡ್ ರಿಸರ್ವ್ ಯಾವುದಪ್ಪ ಅಂದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಇಲ್ಲಿ ತೋರಿಸ್ತೀವಲ್ಲ ರಿಸರ್ವು, ಅದು ಆ ರಿಸರ್ವನ್ನು ತೊಗೊಂಬಂದಲ್ಲಿ ಲೆಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ವರ್ಕ್ ಸರ್ಟಿಫೈಡ್ ಪ್ಲಸ್ ಅನ್ಸರ್ಟಿಫೈಡ್ ಮೈನಸ್ ಕ್ಯಾಶ್ ರಿಸೀವ್ಡ್ ಮೈನಸ್ ರಿಸರ್ವ್, ಇಷ್ಟು ಬರೆದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಪರ್ಫೆಕ್ಟಾಗಿ ಹಾಕಿದ್ದೀರಾ ಅಂತ. ಸೊ ದಟ್ಸ್ ಅಬೌಟ್ ದಿಸ್ ಪ್ರಾಬ್ಲಮ್. ಐ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ ಎನಿ ಟೈಮ್.